ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿರಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಾರೆ ನೋಡ್ರಿ. ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾಳ ದಿನ ಆಯ್ತು ರೀ ವಿಡಿಯೋನ ಅಪ್ಲೋಡ್ ಮಾಡೋದು ಆಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಊರಿಗೆ ಹೋಗಿದ್ವಿ ಕರ್ನಾಟಕಕ್ಕೆ, ಹಾಗಾಗಿ ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವನ್ ನಮ್ಮ ಅತ್ತೆಯವ್ರದ್ದು ಕೂಡ ಬರ್ತ್ಡೇ ಇತ್ತು, ಅದು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಕೆಲಸ ಕೂಡ ಇದ್ವು ರೀ, ಹಾಗಾಗಿ ಯಾವುದೇ ಥರ ವಿಡಿಯೋನ ಹಾಕಲಿಲ್ಲ. ನಮ್ಮ ಅತ್ತೆಯವ್ರು ಕೂಡ ಭಾಳ ಎಮೋಷ್ನಲ್ ಆದ್ರಿ. ಭಾಳ ದಿನದ ಮೇಲೆ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂದ್ರೆ ಅವ್ರಿಗೂ ಕೂಡ ಭಾಳ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಇವಾಗ ಕೂಡ ಇನ್ನೂವರೆಗೂ ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೂ ಕೂಡ ನಮ್ಮ ಸಲುವಾಗಿ ಈ ಥರ ಎಲ್ಲ ಸೀರೆ ಎಲ್ಲ ಉಟ್ಕೊಂಡು ಮತ್ತು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ರೀ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಮಗಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಸೋದಿತ್ತು. ಹಾಗಾಗಿ ಅವ್ನಿಗೆ ಎಲ್ಲ ಥರದ ಬೇರೆ ಟೈಪೆಲ್ಲ ಇದು ಡ್ರೆಸ್ ಹಾಕಿ ಈ ಥರ ಕೃಷ್ಣನ್ನು ಕೂಡ ಮಾಡಿದ್ದೆ ರೀ. ಹಾಗಾಗಿ ಇದು ಕ್ಲಿಪ್ ಹಾಕ್ತಾ ಇದ್ದಾನೆ. ಗುಂಡ ಐತದ ಇಷ್ಟು ಧೈರ್ಯ ಐತಂದ್ರೆ ಸಾಕು. ನಿಜ ರೀ, ನನಗೆ ನಂಬಕ ಆಗಲಿಲ್ಲ. ನನ್ನ ಮಗ ಇಷ್ಟು ಶಾಂತವಾಗಿ ಕೂತ್ಕೊಂಡೆಲ್ಲ ಕಟಿಂಗ್ ಮಾಡಿಸ್ಕೊಂತಾನೆ ಅಂದ್ಕೊಂಡಿರ್ಲಿಲ್ಲ ರೀ. ಹಾಗಾಗಿ ಅದಾದಮೇಲೆ ಒಂದು 2 ಡೇಸ್ ಬಿಟ್ಟು ಮತ್ತು ಮುಂಬೈಗೆ ರಿಟರ್ನ್ ಬಂದ್ವಿ ರೀ. ಬಂದಾದಮೇಲೆ ಏನು ತರಕಾರಿ ಏನು ಜಾಸ್ತಿ ಇರಲಿಲ್ಲ ರೀ. ಮನೆಯಿಂದ ಬರುವಾಗ ಸ್ವಲ್ಪ ತೊಗೊಂಬಂದಿದ್ದೆ. ಯಾಕಂದ್ರೆ ಗೊತ್ತಲ್ಲ ರೀ ನನಗೆ, ಇಲ್ಲ 18 ಅವರ್ ಜರ್ನಿ ಮಾಡಿ ಬಂದಿರ್ತೀವಿ, ಫುಲ್ ಟಯರ್ಡಾಗಿರ್ತೀವಿ. ಸುಮ್ಮನೆ ಏನು ಮಾಡೋದು, ಒಂದು 2 ಡೇಸ್ ಅದರೊಳಗೆ ಮೇಂಟೈನ್ ಮಾಡಿದ್ರೆ ಅಂದ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕಾರ್ನ್ ಇತ್ತು, ಆಮೇಲೆ ಸ್ವಲ್ಪ ಕಾಳುಗಳೆಲ್ಲ ನೆನೆ ಹಾಕಿದ್ರಿ ರಾತ್ರಿನ. ಹೆಸರು ಕಾಳು, ಶೇಂಗಾ ಈ ಥರ ಎಲ್ಲ ಹಾಕ್ಕೊಂಡಿದ್ದೆ. ಬೇಕಾದ್ರೆ ಕಡಲೆಕಾಳು ಇಂಥವೆಲ್ಲ ಮನೆಯೊಳಗೆ ಯಾವುದೈತೆ ಅದು ತರಕಾರಿನ ಯೂಸ್ ಮಾಡ್ಕೊಂಡು ಸ್ಯಾಲೆಡ್ನ ಮಾಡ್ಕೋಬೋದು ನೋಡ್ರಿ. ನನಗೆ ಆ್ಯಕ್ಚುಲಿ ಇತ್ತೀಚೆಗೆ ಒಂದು ಸ್ವಲ್ಪ ರೂಢಿ ಹಾಕ್ಕೊಂಡೇನ್ರಿ. ನಾನು ಕೂಡ ಅಷ್ಟು ಹೆಲ್ತ್ ಕಾನ್ಷಿಯಸ್ ಇದ್ದಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಮಾಡ್ತಿದ್ದೆ, ಬಟ್ ಇದು ಸ್ಯಾಲೆಡ್ ತಿನ್ನಬೇಕು, ಹಂಗೆ ತಿನ್ನಬೇಕು, ಹಿಂಗೆ ಅಂತ ಏನು ಮಾಡ್ತಿದ್ದಿಲ್ಲ ರೀ. ಬಟ್ ಏನಪ್ಪ ಅಂದ್ರೆ ನನಗೂ ಕೂಡ ಹೆಲ್ತ್ ಪ್ರಾಬ್ಲಮ್ಸ್ ಚಾಲು ಅದು. ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ ರೀ. ಯಾಕಂದ್ರೆ ಸ್ವಲ್ಪ ಇದ್ದಾಗ ನಾವು ಅದಕ್ಕೆ ಲಕ್ಷ್ಯ ಕೊಡಬೇಕಾಗತ್ತಿ. ಸ್ಪೆಷಲಿ ಇದು ಮಕ್ಕಳಾದ್ಮೇಲೆ ತಾಯಂದ್ರೆ ಏನು ಮಾಡಿಬಿಡ್ತಾರಂದ್ರೆ ತಮ್ಮ ಮೇಲೆ ತಮ್ಗೆ ಲಕ್ಷ್ಯ ಕೊಟ್ಕೊಳೋದು ಬಿಟ್ಬಿಡ್ತಾರಲ್ರಿ. ಹಾಗಾಗಿ ನಂದು ಸೇಮ್ ಸಿಚುವೇಶನ್ ಆಗಿತ್ತು ರೀ. ಅದಾದಮೇಲೆ ಇವಾಗ ಸ್ವಲ್ಪ ಬ್ಯಾಲೆನ್ಸಿಗೆ ಬಂದತ್ತೆ ಅಂತ ಹೇಳ್ಬೋದು ರೀ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಾನೆ. ಇದು ಆ್ಯಶ್ಕಾರ್ಡ್ ರೀ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಅಂತೂ ಭಾಳ ಅದಾವ ರೀ. ನೀವು ಆಲ್ಮೋಸ್ಟ್ ಅಲ್ಲಿ ಇದನ್ನ ಕೇಳಿರ್ಬೋದು, ನೋಡಿರ್ಬೋದು. ಬೂದ್ ಕುಂಬಳಕಾಯಿ ಅಂತ ರೀ. ನಿಜ ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ ರೀ. ಬಟ್ ಯಾವಾಗ ಇದು ಬ್ಲೋಟಿಂಗ್ ಆಕತಿ, ಆ್ಯಸಿಡಿಟಿ ಆಕತಿ, ಕಾನ್ಸ್ಟಿಪೇಷನ್ ಈ ಥರ ಯಾರಿಗಾದ್ರೂ ಇದ್ರೆ ಇದನ್ನು ವೀಕ್ಲಿ ಒನ್ಸ್ ಆದರೂ ನೀವು ಕುಡಿಯೋದ್ರಿಂದ ಇದರಿಂದ ಡೈಜೆಷನ್ ಇಂಪ್ರೂವ್ ಮಾಡ್ತೈತೆ ಅಂತಲೇ ಹೇಳ್ಬೋದು ರೀ. ಆಮೇಲೆ ಇವಾಗ ನಾವು ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಲ್ರಿ, ಹಾಗಾಗಿ ಫುಡ್ ಎಲ್ಲ ಚೇಂಜ್ ಆಗಿತ್ತು. ಔಟ್ಸೈಡ್ ಎಲ್ಲ ತಿಂದಿದ್ವಲ್ರಿ, ಹಾಗಾಗಿ ಸ್ಟಮಕ್ ಒಳಗೆ ಏನೋ ಟಾಕ್ಸಿಕ್ ಇದ್ದರೂ ಅದನ್ನು ಹೊರಗೆ ಹಾಕ್ತೈತೆ ರೀ ಅದು. ಹಾಗಾಗಿ ನನ್ನ ಮಗ ನಿಜ ರೀ ಎದ್ದು ಬಿಟ್ಟ ರೀ. ಒಂದು ಅರ್ಧ ತಾಸು ಅಷ್ಟೇ ರೀ ಅವನು ಮಲಗೋದು. ನಾನು ಇಲ್ಲ ಅಂದರೆ ಎದ್ದು ಬಿಡ್ತಾನೆ. ಮತ್ತು ಆಯಿತು ಎದ್ದು ಬಂದು ಸ್ವಲ್ಪ ಹೆಲ್ಪ್ ಮಾಡಾಕುಂತಾನೆ ನೋಡ್ರಿ. ಇವಾಗ ಎಷ್ಟು ಹೆಲ್ಪ್ ಮಾಡ್ತಾನೆ ನೀವು ನೋಡ್ರಿ. ಆಮೇಲೆ ಸ್ವಲ್ಪ ಇದು ಸೋಸ್ಕೊಂಡ್ರೂ ನಡಿತೈತೆ ರೀ, ಹಂಗೆ ಕುಡಿದ್ರಿ ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಷ್ಟೇನು ಬರಲ್ಲ ರೀ ವೇಸ್ಟ್ ಇದ್ರೊಳಗೆ. ಆದರೆ ಏನಪ್ಪ ಅಂದರೆ ಇದು ಲೋ ಕ್ಯಾಲೋರಿ ಇರ್ತೈತೆ ರೀ, ಹೈ ಫೈಬರ್ ಇರ್ತೈತಿ. ಹಾಗಾಗಿ ನಮ್ಮದು ಡೈಜೆಷನ್ನ ಇಂಪ್ರೂವ್ ಮಾಡ್ತೈತೆ ಅಂತ ಹೇಳ್ಬೋದು. ಹಾಗಾಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ತೊಗೊಳೋದು ಬೆಸ್ಟ್ ಅನಿಸುತ್ತೆ ರೀ ಇದು ಈ ಡ್ರಿಂಕ್. ಇದಕ್ಕೆ ಸ್ವಲ್ಪ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಯಾವ್ದಾರ ಆ್ಯಡ್ ಮಾಡ್ಬೋದು. ಸ್ವಲ್ಪ ಲೆಮನ್ ರೀ, ಇಷ್ಟು ಆ್ಯಡ್ ಮಾಡಿದ್ರೆ ಮುಗೀತು. ಮತ್ತು ಸ್ವಲ್ಪ ಬೀಟ್ರೂಟ್ನ ಹೆಚ್ಕೊತಾ ಅದನ್ರಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾನೆ. ಇದು ಮಾಡೋದು ಭಾಳ ಈಸಿ ರೀ. ಇದಕ್ಕೆ ಸೇಮ್ ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೇವೆ ಅದೇ ಥರ ರೀ. ಬಟ್ ನೀರು ಬದಲಿಗೆ ನಾವು ಇದೇನು ಪ್ಯೂರಿ ಮಾಡಿ ಇಟ್ಕೊಂಡಿತ್ತೋ ಬೀಟ್ರೂಟ್ದು ಅದನ್ನ ಹಾಕ್ಕೊಂಡು ಕಲಿಸ್ಕೊತಾನೆ ರೀ. ಆ್ಯಕ್ಚುಲಿ ದೊಡ್ಡವರಾಯ್ತು ಸಣ್ಣವರಾಯ್ತು ಸ್ವಲ್ಪ ಬೀಟ್ರೂಟ್ ಅಂದರೆ ಇಷ್ಟಪಡೋಂಗಿಲ್ಲ ರೀ. ಆ ಥರ ಇದ್ದಾಗ ಮನೆಯೊಳಗೆ ನೀವು ಈ ಥರ ಚಪಾತಿಗೆ ಹಾಕಿ ಅದನ್ನು ಕೊಡೋದ್ರಿಂದ ಆದಷ್ಟು ನಮ್ಗೆ ಬಾಡಿಗೆ ಇದರೊಳಗಿರೋ ವಿಟಮಿನ್ಸ್ ಆಯಿತು, ಮಿನರಲ್ಸ್ ಆಯಿತು, ನ್ಯೂಟ್ರಿಷನ್ ವ್ಯಾಲ್ಯೂ ಸಿಗ್ತೈತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ಪೆಷಲಿ ಇದು ಹಾರ್ಟ್ ಹೆಲ್ತ್ಗಂತೂ ಭಾಳ ಚಲೋ ರೀ, ಸ್ಕಿನ್ ಹೆಲ್ತಿಗಂತೂ ಭಾಳ ಚಲೋ. ಹಾಗಾಗಿ ನೀವು ಕೂಡ ಡೈಲಿ ಆಯಿತು ಇದನ್ನು ಬೀಟ್ರೂಟ್ ಜ್ಯೂಸ್ ಆಯಿತು, ಬೀಟ್ರೂಟ್ ಯಾವುದೇ ಥರ ಫುಡ್ಡನ್ನು ತೊಗೊಳಕ್ಕೆ ಟ್ರೈ ಮಾಡಿರಿ. ನನಗಂತೂ ಅದು ಮುಂಚೆ ನಾನು ಇಷ್ಟಪಡ್ತಿದ್ದಿಲ್ಲ ರೀ. ಬಟ್ ಹೆಲ್ತ್ ವೈಸ್ ನೋಡಿದ್ರೆ ನಾವು ಅದನ್ನು ಬೀಟ್ರೂಟ್ ಜ್ಯೂಸ್ನ ಡೈಲಿ ತೊಗೊಳೋದು ಭಾಳ ಒಳ್ಳೇದು ರೀ. ಅದಾದಮೇಲೆ ನಾನೀಗ ಸ್ವಲ್ಪ ಸ್ಯಾಲೆಡ್ ಕೂಡ ಮಾಡ್ಕೊತ ಅದನ್ರಿ. ನೋಡಿರಿ ಇದು ಸ್ಟೀಮ್ ಮಾಡಿದ್ರೆ ಸ್ವಲ್ಪ ಡ್ರೈ ಅನಿಸ್ತದೆ.
ಆಮೇಲೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಕಾಳುಗಳೆಲ್ಲ ಡ್ರೈ ಇರಬೇಕು, ಎಲ್ಲ ಅಗದಿ ಸ್ಮ್ಯಾಶ್ ಆಗಿ ಸಾಫ್ಟ್ ಆದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವಾಗ ನಾನು ಆನಿಯನ್, ಟೊಮ್ಯಾಟೊ, ಈ ಥರ ಕ್ಯಾರೆಟ್ ಇತ್ತು ಅದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮನೆಯೊಳಗೆ ಏನು ಫ್ರೂಟ್ಸ್ ಇತ್ತು ಅದು ಕೂಡ ದಾಳಿಂಬ್ರಿ ಇತ್ತಂತ ಅದು ಕೂಡ ಹಾಕ್ಕೊತಾ ಇದ್ದೇನೆ ರೀ. ಇದಕ್ಕೆ ಸಿಂಪಲ್ಲಾಗಿ ನಾನು ಮಾಡ್ಕೊತೇನೆ ರೀ. ಡ್ರೆಸ್ಸಿಂಗ್ ಏನು ಜಾಸ್ತಿ ಏನು ಮಾಡ್ಕೊಳಲ್ಲ, ಜಸ್ಟ್ ಸಾಲ್ಟ್, ಪೆಪ್ಪರ್, ಲೆಮನ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮೊಸರು ಕೂಡ ಹಾಕ್ಕೋಬೋದು ಅಥವಾ ಕಾಜು ಪೇಸ್ಟ್ ಮಾಡೋದ್ರೂ ಹಾಕ್ಕೋಬೋದು. ಇದು ಸಿಂಪಲ್ ಡ್ರೆಸ್ಸಿಂಗ್ ಅಂತಲೇ ಹೇಳ್ಬೋದು ರೀ. ಮತ್ತು ಊರಿಂದ ಬರುವಾಗ ಲೆಮನ್ ಕೂಡ ತೊಗೊಂಬಂದಿದ್ವಿ. ಗಿಡ ಅದಾವಲ್ಲಿ ನಮ್ಮ ಊರಾಗ, ಹಾಗಾಗಿ ಫ್ರೆಶ್ ಇದ್ದು ಭಾಳ. ಈ ಥರ ನಾವು ಅಗದಿ ಗಟ್ಟಿದ್ದಾಗ ರಬ್ ಮಾಡಿ ಹಾಕೋದ್ರಿಂದ ಜ್ಯೂಸ್ ಕೂಡ ಈಸಿಲಿ ಬರ್ತೈತೆ ರೀ. ಹಾಗಾಗಿ ಸ್ಯಾಲೆಡ್ಗೆ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಲೇಟ್ ಆಗ್ತಾಯಿತ್ತು ರೀ. ಹಾಗಾಗಿ ಅವ್ರಂದ್ರು ಪ್ಯಾಕ್ ಮಾಡಿಬಿಡು, ಸ್ಯಾಲೆಡ್ ಅಲ್ಲೇ ಹೋಗಿ ಆಫೀಸ್ನಾಗ ತಿಂತಾನೆ ಅಂದ್ರೆ, ಹಾಗಾಗಿ ಅದು ಕೂಡ ಪ್ಯಾಕ್ ಮಾಡಿಕೊಡ್ತಾ ಇದ್ದಾನೆ. ಯಾಕಂದ್ರೆ ನನ್ನ ಮಗನೂ ಭಾಳ ಕಾಡ್ತಾ ಇದ್ದ ರೀ. ಅಲ್ಲಿ ಕೆಳಗೆಲ್ಲ ಅಡುಗೆ ಮನೆ ಸಾಮಾನೆಲ್ಲ ಕಿತ್ತು ಒಗಿತಾ ಇದ್ದ. ನಮ್ಮದು ಮೊದಲ ಸಣ್ಣ ಕಿಚನ್ ಐತ್ರಿ, ಹಾಗಾಗಿ ಮತ್ತು ಸ್ವಲ್ಪ ಹಲಸಿನ ಹಣ್ಣು ಕೂಡ ತೊಗೊಂಬಂದಿದ್ದೆ, ಅದು ಕೂಡ ಪ್ಯಾಕ್ ಮಾಡಿಕೊಟ್ಟೆ ರೀ. ನಾನು ಅಂದ್ಕೊಂಡೆ ಚಪಾತಿಗೆ ಅಂಡ ಗ್ರೇವಿ ಮಾಡಬೇಕು ಅಂತ, ಬಟ್ ಏನು ಮಾಡೋದ್ರಿ ಟೈಮ್ ಇರಲಿಲ್ಲಲ್ಲ. ಹಾಗಾಗಿ ಅಂಡ ಸುಕ್ಕ ಥರ ಮಾಡ್ತೀನಿ. ಫಸ್ಟ್ ಆಯಿಲ್ ಹಾಕ್ಯಂಡ್ರಿ, ಸ್ವಲ್ಪ ಜೀರಿಗೆ ರೀ, ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಆನಿಯನ್ನ ತೊಗೊಂಡೇನಿ ರೀ. ಇದು ಸ್ವಲ್ಪ ಸಾಫ್ಟ್ ಆಗೋಷ್ಟು ಹುರ್ಕೊತೈತಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೇನೆ ರೀ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತೇನೆ ರೀ. ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ರೀ, ಅಲ್ಲಿವರೆಗೂ ಹುರ್ಕೊತೀನಿ. ಅದಾದಮೇಲೆ ಡ್ರೈ ಮಸಾಲ ಒಳಗೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ರೀ, 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಇಷ್ಟು ಕೂಡ ರೋಸ್ಟ್ ಮಾಡ್ಕೊತೇನೆ ರೀ 1-2 ನಿಮಿಷ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೇನೆ ರೀ. ಮತ್ತು ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಕ್ಕೆ ಬಿಡ್ತಾರೆ ರೀ ಕವರ್ ಮಾಡಿ. ಕಟ್ ಮಾಡ್ಕೊಂಡಿರೋ ಅಂಡಾನ ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ರೀ. ಇದನ್ನು ಕೂಡ 1-2 ನಿಮಿಷ ಕವರ್ ಮಾಡಿ ಕುಕ್ ಮಾಡಿದ್ರೆ ಮುಗೀತು ನೋಡಿರಿ ಲೋ ಫ್ಲೇಮ್ ಒಳಗೆ. ಲಾಸ್ಟ್ಗೆ ನಾವು ಬೇಕಾದ್ರೆ ಮೇಲೆ ಚಿಲ್ಲಿನ ಹಾಕ್ಕೋಬೋದು, ಗ್ರೀನ್ ಚಿಲ್ಲಿ, ಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಇಷ್ಟು ಹಾಕಿದ್ರೆ ಅಂಡ ಸುಕ್ಕ ಮಸಾಲ ರೆಡಿ ಆಯ್ತು ರೀ. ಇದು ಕೂಡ ಭಾಳ ಚಲೋ ಬರ್ತೈತೆ ರೀ. ಆ್ಯಕ್ಚುಲಿ ನನಗೆ ನಮ್ಮ ಮನೆಯವ್ರಿಗಂದ್ರೆ ಭಾಳ ಇಷ್ಟ ಇದು, ಹಂಗಾಗಿ ಅವಾಗವಾಗ ಮಾಡ್ತಾ ಇರ್ತೀವಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಚಪಾತಿ ಹಿಟ್ಟು ಕೂಡ ಒಂದು 1/2 ಅವರ್ ಆದರೂ ಬಿಟ್ಟಿದ್ವಲ್ಲ ರೀ, ಹಾಗಾಗಿ ಭಾಳ ಸಾಫ್ಟಾಗಿ ಬಂದಿತ್ತು. ಅಟ್ಲೀಸ್ಟ್ ಅದು ನಾವು ಕಲಸಿಟ್ಟ ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಭಾಳ ಚಲೋ ಚಪಾತಿ ಬರ್ತಾವೆ ರೀ. ನೋಡಿರಿ ಈ ಥರ ನಾನು ಬೀಟ್ರೂಟ್ನ ಆ್ಯಡ್ ಮಾಡ್ಕೊತೀನಿ. ಅದನ್ನು ಭಾಳ ತಿಡಕ್ಕೆ ಬರೋಂಗಿಲ್ಲ ರೀ, ಕಲರ್ ಚೇಂಜ್ ಆಗ್ತೈತಿ. ನೀವು ಮತ್ತು ಮಾಡಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 4 ಅವರ್ಸ್ ಒಳಗೆ ಮುಗಿಸ್ಕೊಂಬಿಟ್ರಿ. ಮತ್ತು ಅದು ಮಧ್ಯಾಹ್ನ, ರಾತ್ರಿ, ನೆಕ್ಸ್ಟ್ ಡೇಗೆಲ್ಲ ಮಾಡೋದು ಸರಿ ಅನಿಸಲ್ಲ. ಹಾಗಾಗಿ ಈ ಥರ ಎಲ್ಲ ಉಳ್ಳಿ ಮಾಡಿಕೊಂಡು ನಾನು ಚಪಾತಿನ ಮಾಡ್ಕೊತೇನೆ ರೀ. ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಲಾಸ್ಟಾಗಿ ಚಪಾತಿ ಮಾಡ್ತೇನೆ ರೀ, ಅಂದರೆ ಈಸಿ ಆಗುತ್ತೆ ನನಗೆ. ಆಮೇಲೆ ಈ ಬೀಟ್ರೂಟ್ ಅಂತೂ ನನ್ನ ಮಕ್ಕಳು ಇಬ್ಬರು ಕೂಡ ಭಾಳ ಇಷ್ಟಪಡ್ತಾರೆ. ಈವನ್ ಹಸಿ ಬೀಟ್ರೂಟ್ ಕೂಡ ತಿಂತಾರೆ ಇಬ್ಬರು, ಜ್ಯೂಸ್ ಕೂಡ ಕುಡಿತಾರೆ ರೀ. ಯಾಕಂದ್ರೆ ನಾನು ಅದು ರೂಢಿ ಮಾಡಿಬಿಟ್ಟೆ ಅವ್ರಿಗೆ. ಡೈಲಿ ಬೇಸಿಸ್ ಒಳಗೆ ನಾ ಅವ್ರಿಗೆ ಇದನ್ನು ಕೊಡ್ತಾನೆ ಇರ್ತೇನೆ. ಅಟ್ಲೀಸ್ಟ್ ಅವ್ರಿಗೆ ಚಪಾತಿ ಥರ ಆಗಲಿ, ದೋಸೆ ಥರ ಆಗಲಿ, ಅಥವಾ ಇಡ್ಲಿ ಕೂಡ ಹಾಕಿ ಮಾಡಿದ್ದೆ ರೀ. ನಿಜ ರೀ, ಅದು ವಿಡಿಯೋ ಭಾಳ ವೈರಲ್ ಆಯಿತು. ಹಾಗಾಗಿ ನೀವು ಕೂಡ ಬೀಟ್ರೂಟ್ನ ಡೈಲಿ ಬೇಸಿಸ್ ಒಳಗೆ ಯೂಸ್ ಮಾಡಿರಿ. ಯಾಕಂದ್ರೆ ಐರನ್ ಭಾಳ ಇರ್ತೈತಿ ಇದ್ರೊಳಗೆ. ಆಮೇಲೆ ಯಾವುದೋ ಒಂದು ಡಾರ್ಕ್ ರೆಡ್ ಕಲರ್ ಯಾವುದ್ರೊಳಗೆ ಇರ್ತೈತಿ ಅದು ಫುಡ್ ನಮ್ಮ ಹೆಲ್ತಿಗೆ ಅಥವಾ ನಮ್ಮ ಹಾರ್ಟ್ ಹೆಲ್ತಿಗೆ ಭಾಳ ಚಲೋ ರೀ. ಹಾಗಾಗಿ ಈ ಥರ ಚಪಾತಿ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು. 3 ಲೇಯರ್ಸ್ ಒಳಗೆ ನಾನು ಇದನ್ನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಭಾಳ ಸಾಫ್ಟಾಗಿ ಬರ್ತೈತೆ ರೀ. ನೀವು ಇನ್ನೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸೇಮ್ ಚಪಾತಿ ಹಿಟ್ಟಲ್ಲಿ ನೀವು ಮಾಡ್ಕೋಬೋದು. ಈ ಥರ ಬಿಸಿ ಬಿಸಿ ಚಪಾತಿ ಇದ್ದಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಜೋನಿ ಬೆಲ್ಲ ರೀ, ಈ ಥರ ಅಪ್ಲೈ ಮಾಡಿ ರೋಲ್ ಮಾಡಿ ನಾನು ಇಬ್ಬರು ಮಕ್ಳಿಗೂ ಕೊಡ್ತೇನೆ ರೀ. ನಿಜ ರೀ, ಓಡಾಡ್ಕೊತ ತಿಂದು ಮುಗಿಸ್ಬಿಡ್ತಾರೆ. ಅವ್ರಿಗೆ ಕೂಡ ಭಾಳ ಇಷ್ಟ ಆಗ್ತೈತಿ. ಇವಾಗೆಲ್ಲ ಮಾರ್ಕೆಟ್ ಒಳಗೆಲ್ಲ ಜಾಮ್ ಗೀಮ್ ಎಲ್ಲ ಸಿಗ್ತಾವಲ್ಲ ರೀ, ಅದಕ್ಕಿಂತ ನ್ಯಾಚುರಲ್ ಆಗಿ ಮನೆಯೊಳಗೆ ಈ ಥರ ರೋಲ್ ಮಾಡಿರಿ. ಅಥವಾ ಫ್ರೂಟ್ ಜಾಮ್ ಕೂಡ ನಾವು ಮನೆಯೊಳಗೆ ಮಾಡ್ಕೋಬೋದಲ್ಲ ರೀ. ಈ ಥರ ಮಕ್ಕಳಿಗೆ ಹೆಲ್ದಿ ಆದ ಫುಡ್ ಕೂಡ ನೀವು ಕೊಡ್ಬೋದು ನೋಡಿರಿ. ಇಬ್ಬರು ಕೂಡ ಭಾಳ ಇಷ್ಟಪಡ್ತಾರೆ ರೀ. ನೋಡ್ತಾ ಇರ್ಬೋದು ನೀವು, ಸುಮ್ಮನೆ ಓಡಾಡ್ಕೊತ ತಿಂದುಬಿಡ್ತಾರೆ. ಚಲೋನೋ ಇರ್ತೈತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇವತ್ತಿನ ನಾಷ್ಟ ಈ ಥರ ಇತ್ತು ನೋಡಿರಿ.
ಐ ಹೋಪ್ ನಿಮ್ಗೆ ಈ ನಾಷ್ಟಾ ರೆಸಿಪಿ ಎಲ್ಲ ಇಷ್ಟ ಆಗೈತೆ ಅನ್ಕೊತಾನೆ ರೀ. ಯಾರೆಲ್ಲ ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಸಿಗ್ತಾನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.